ಈ ದಿನ ಕಜ್ಜಾಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇದು ಅತ್ತೆ ಸೊಸೆ ಕೈ ರುಚಿಯ ಕಾರ್ಯಕ್ರಮ. ಅಜ್ಜಿ ತಾತಂದ್ರ ಕಾಲದಿಂದ ಇದು ಮಾಡೋವಂಥ ಒಂದು ಪದಾರ್ಥ ಇದು. ಇದನ್ನು ಅತಿರಸ ಅಂತ ಕೂಡ ಅಂತಾರೆ. ಮೊನ್ನೆ ಒಂದು ಎಪಿಸೋಡಲ್ಲಿ ನಾನು ತಂಬಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ನೋಡಿ. ಇದು ತಂಬಿಟ್ಟು. ಈ ಕಜ್ಜಾಯಕ್ಕೆ ಬೇಕಾಗಿರುವಂಥ ಪದಾರ್ಥ ತಂಬಿಟ್ಟು, ಕರಿಯಲು ಎಣ್ಣೆ, ಮತ್ತು ನೋಡಿ ಈ ರೀತಿ ಕಜ್ಜಾಯ ಆದಮೇಲೆ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಈ ಕೆಳಗಡೆ ಬಾಣಲಿ ಏನು ಇಟ್ಕೊಳ್ತೀವಿ, ಪಾತ್ರೆ ಏನು ಇಟ್ಕೊಳ್ತೀವಿ, ಅದರಲ್ಲಿ ಎಕ್ಸ್ಟ್ರಾ ಅದು ಎಣ್ಣೆ ಬಂದ್ಬಿಡುತ್ತೆ. ಇದು ತಿನ್ನಲು ತುಂಬ ರುಚಿಯಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಈ ಎಣ್ಣೆ ಸಹ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದಿದ ಮೇಲೆ ಸ್ವಲ್ಪ ಉರಿನ ಕಮ್ಮಿ ಮಾಡ್ಕೋಬೇಕು. ನೀವು ಕಮ್ಮಿ ಮಾಡಿಕೊಂಡು ಈ ರೀತಿ ತಂಬಿಟ್ಟು ಉಂಡೆಯನ್ನು ತಗೊಂಡು ಚೆನ್ನಾಗಿ ಈ ರೀತಿ ಉಂಡೆ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡು ಅದಕ್ಕೆ ನೋಡಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ಎಲ್ಲ ಸವರ್ಕೋಬೇಕು. ಸವರ್ಕೊಂಡು ತುಂಬ ತೆಳುಗೂ ಇರಬಾರ್ದು, ತುಂಬ ದಪ್ಪಕ್ಕೂ ಇರಬಾರ್ದು. ಆ ರೀತಿಯಲ್ಲಿ ಈ ಥರ ತಟ್ಕೋಬೇಕು. ನಿಪ್ಪಟ್ಟು ತಟ್ತೀವಲ್ಲ ಆ ರೀತಿ ತಟ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಬಾಣಲೆಗೆ ಸೋಕಿಸ್ಬಾರ್ದು. ಬಾಣಲೆಗೆ ಸೋಕಿಸ್ದಾಗ ಏನಾಗುತ್ತೆ, ಈ ಬಾಣಲೆಗೆ ಮೆತ್ಕೊಂಡ್ಬಿಡುತ್ತೆ. ಆದ್ದರಿಂದ ಆದಷ್ಟು ನಾಜೂಕಾಗಿ ಹೀಗೆ ಎಣ್ಣೆಗೆ ಬಿಡಬೇಕು. ಎಣ್ಣೆಗೆ ಬಿಟ್ಟಾಗ ಅದೇನಾಗುತ್ತೆ ನೋಡಿ, ಈ ಥರ ಬರುತ್ತೆ, ಮೇಲಕ್ಕೆ ಬರುತ್ತೆ. ಆಗ ಎಣ್ಣೆ ಕಾದಿದೆ ಅಂತ ಅರ್ಥ. ನೋಡಿ ಈ ರೀತಿಯಾಗಿ ನಾವು ಮಾಡ್ಕೋಬೇಕು. ಈಗ ಇದಾಗಿದೆ. ಇದನ್ನು ಈ ರೀತಿಯಾದ ಬಸ್ಸೆ ಬಟ್ಟೆ ಇರ್ತಲ್ಲ, ಯಾಕೆಂದರೆ ಇದರಲ್ಲೇ ಮಾಡ್ಬೋದು. ಆದರೆ ಕೈ ಸ್ಲಿಪ್ ಆದರೆ ಎಣ್ಣೆಗೆ ಬಿದ್ದಾಗ ಎಣ್ಣೆ ಎಗರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಸುರಕ್ಷತೆಗಾಗಿ ಈ ರೀತಿ ಹಾಕ್ಕೋಬೇಕು. ಹಾಕ್ಕೊಂಡು ಜೋರಾಗಿ ಆ ರೀತಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದಾಗ ಏನಾಗುತ್ತೆ ನೋಡಿ, ಈ ಥರ ಎಕ್ಸ್ಟ್ರಾ ಎಣ್ಣೆ ಏನಿರುತ್ತೆ ಅದರಲ್ಲಿ ಅದೆಲ್ಲ ನಮ್ಮ ಬಾಣಲೆಗೆ ಬಿದ್ದೋಗುತ್ತೆ. ಈ ರೀತಿ ಎಲ್ಲವನ್ನ ಪ್ರೆಸ್ ಮಾಡಿಟ್ಕೊಂಡ್ರೆ ಕಜ್ಜಾಯ ರೆಡಿ ಆಗುತ್ತೆ. ಈಗ ರುಚಿಯಾದ ಅತಿರಸ ಅಂದರೆ ಕಜ್ಜಾಯ ರೆಡಿಯಾಗಿದೆ. Please like, follow and subscribe my channel. Thank you.